ಮುಂದೆ ಎಸ್ ಯಂಗ್ ಪೀಪಲ್ ಡು ನಾಟ್ ಗೆಟ್ ಆಂಗ್ರಿ ಅಂದ್ಬಿಟ್ಟು ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್. 48ನೇ ಇಸ್ವಿ ಆದ್ಮೇಲೆ ಹುಟ್ಟಿದವ್ರು ಯಾರಿಗೂ ಕೋಪ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ. ನಾಂದು ಎಲ್ಲ ಇವನ ಜಪಾನೀಸು ಇವ್ರೇನೋ ಜೀನ್ಸೇ ಚೇಂಜ್ ಮಾಡ್ಯಾರೇನೋ ಹೇಳಕ್ ಬದಲು ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಅದ ಅವ್ರದ್ದು. ಹೆಂಗೆ ಮಾಡಿದ್ರು? ನಂದೆ 48 ಇಸ್ವಿಗೆ ಏನಾಯ್ತು ನಿಮ್ಮಲ್ಲಿ? 48 ನಿಮ್ಗೆ ಅಷ್ಟೇ ಇತ್ತು, ನಮಗೂ ಇದ್ದಿದ್ದಿಲ್ಲ 48 ಇಸ್ವಿ, ನಮಗೂ ಇತ್ತಲ್ಲ 48 ಇಸ್ವಿ, ನಮಗೂ ಇತ್ತಲ್ಲ, ಅವ್ರಿಗೆ ಅಷ್ಟೇ ಅಲ್ಲ. ನಾವು ಬುದ್ಧಿವಂತರು, ನಾವೇನು ಮಾಡಿದ್ವಿ ಗೊತ್ತದನ್ನು? ಶುರು ಆದ ಕೂಡಲೇ 48ನೇ ಇಸ್ವಿಗೆನೆ ಈ ಗಾಂಧಿ ಭಾಳ ಅಂತಾನ ಅಹಿಂಸಾ ಅಂತಾನೆ, ಸಾಕ್ಬಿಡ್ರಿ ಅಂತ ತಿಳ್ಕೊಂಡು ಗಾಂಧಿನ ಕೊಂದು ಹಾಕ್ಬಿಟ್ರಿ ಜನವರಿ 30ಕ್ಕೆ. ಅಲ್ಲೇ ನಿಮಗೆ ಮಜಾ ಹೇಳ್ತೀನಿ ಸರ್, ನಿಮಗೆ ಆಶ್ಚರ್ಯ ಆಗ್ತದೆ. ನೀವು ಜಪಾನಿಗೆ ಹೋದ್ರೆ ಬಾಯಿ ಬಿಟ್ಟು ಹೇಳ್ತಾರೆ ಅಲ್ಲಿ ಮಂದಿ, ವಿ ರೆಸ್ಪೆಕ್ಟ್ ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಗಾಂಧಿ ಆ್ಯಂಡ್ ಬುದ್ಧ. ಎಷ್ಟು ಮರ್ಯಾದೆ ಅದ್ರ ನಮಗೆ ಅಲ್ಲಿ ಹೋದ್ರೆ, ನೀವು ಗಾಂಧಿ ಬುದ್ಧನ ಜಾಗದಿಂದ ಬಂದವರು ಮರ್ಯಾದೆ ಕೊಡ್ತಾರೆ. ನಾನು ಅಂತಾನೆ ಸಾಕ್ಬಿಡ್ರಿ ಅಂತ ತಿಳ್ಕೊಂಡು ಗಾಂಧಿನ ಕೊಂದು ಹಾಕ್ಬಿಟ್ರಿ ಜನವರಿ 30ಕ್ಕೆ. ಅಲ್ಲೇ ನಿಮಗೆ ಮಜಾ ಹೇಳ್ತೀನಿ ಸರ್, ನಿಮಗೆ ಆಶ್ಚರ್ಯ ಆಗ್ತದೆ. ನೀವು ಜಪಾನಿಗೆ ಹೋದ್ರೆ ಬಾಯಿ ಬಿಟ್ಟು ಹೇಳ್ತಾರೆ ಅಲ್ಲಿ ಮಂದಿ, ವಿ ರೆಸ್ಪೆಕ್ಟ್ ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಗಾಂಧಿ ಆ್ಯಂಡ್ ಬುದ್ಧ. ಎಷ್ಟು ಮರ್ಯಾದೆ ಅದ್ರ ನಮಗೆ ಅಲ್ಲಿ ಹೋದ್ರೆ, ನೀವು ಗಾಂಧಿ ಬುದ್ಧನ ಜಾಗದಿಂದ ಬಂದವರು ಮರ್ಯಾದೆ ಕೊಡ್ತಾರೆ. ನಾಂದೇ 48ನೇ ಇಸ್ವಿ ನಮಗೂ ಇತ್ತು, ನಿನಗೇನಾಯ್ತು 48ನೇ ಇಸ್ವಿ ಜಪಾನ್ಯಾಗ ಅಂತ ಕೇಳಿದೆ. ಅವ ಹೇಳ್ದ, ನಥಿಂಗ್ ಹ್ಯಾಪನ್ಡ್ ಇನ್ 1948. 48ನೇ ಇಸ್ವಿಗೆ ಏನೂ ಆಗಲಿಲ್ಲ, ಏನು ಅನಾಹುತ ಆದದ್ದೆಲ್ಲ 45ನೇ ಇಸ್ವಿಗೆ ಆಯ್ತು. ನಿಮ್ಗೆ ಗೊತ್ತದ, 6ನೇ ಆಗಸ್ಟ್ 9ನೇ ಆಗಸ್ಟ್ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಬಿತ್ತು, ಧ್ವಂಸ ಆಗೋದು. 5 ಮಿನಿಟ್ನಾಗ 2 ಲಕ್ಷ ಮಂದಿ ಹುಳ ಸತ್ತಂಗೆ ಸತ್ತೋಗ್ಬಿಟ್ರು. ಆ ಪಾದ್ರಿ ಹೇಳ್ತಾನೆ, ಹಿಂಸಾದ ಕೆಟ್ಟ ಮುಖ ನೋಡಿಬಿಟ್ಟಿವಿ ನಾವು. ಆಗ ನಾವೆಲ್ಲ ಶಿಕ್ಷಣ ತಜ್ಞರು ಕೂತ್ಕೊಂಡು ವಿಚಾರ ಮಾಡಿದ್ವಿ, ಹಿಂಸೆಯಿಂದ ಜಗತ್ತಿಗೆ ಒಳ್ಳೇದಾಗೋದಿಲ್ಲ, ನಾವು ಅಹಿಂಸೆಯನ್ನು ಅಪ್ಕೋಬೇಕು ಅಂತ ತೀರ್ಮಾನ ಮಾಡಿ 48ನೇ ಇಸ್ವಿಯಿಂದ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅವತ್ತಿಂದ ನಮ್ಮ ದೇಶದೊಳಗೆ ಯಾವುದೇ ಶಾಲೆಗೆ ಯಾವುದೇ ಮಗು ಹೋಗಲಿ, ಅವ್ನು ಹೇಳಿದ ಮಾತು ಇಂಗ್ಲೀಷ್ನಾಗಿತ್ತಪ್ಪ, ಮರಿಲಿಕ್ಕೆ ಸಾಧ್ಯ ಇಲ್ಲ, ನಾನು ಒಂದು ವರ್ಡ್ ಬರೋ ಸಾಧ್ಯ ಇಲ್ಲ. ಅವ್ನು ಹೇಳ್ದ, ವಿ ಮೇಕ್ ಅವರ್ ಯಂಗ್ಸ್ಟರ್ಸ್ ಇನ್ಕೇಪಬಲ್ ಆಫ್ ವೈಲೆನ್ಸ್. ಭಾಳ ಧೈರ್ಯ ಬೇಕು ಹೇಳ್ಬೇಕಾದ್ರೆ. ನಮ್ಮ ಹುಡುಗರು ಹಿಂಸಾವಾದಿಗಳು ಆಗಲಾರ್ದಂಗೆ ಮಾಡಿಬಿಟ್ಟಿವಿ ನಾವು ಒಂದ. ಐ ವಿಶ್ ವಿ ಕ್ಯಾನ್ ಸೇ ದ್ಯಾಟ್ ಸಮ್ ಡೇ. ಅವ್ಗಂದು ಹೆಂಗೆ ಮಾಡಿದ್ರಿ ಇದ ನೀವು ನೋಡ್ಕೊಂಬ ಅಂದ. ನೀವು ಹೇಳ್ತೀನಿ ಸ್ನೇಹಿತರೆ, ಪ್ರತಿಯೊಂದು ಶಾಲೆಯೊಳಗೆ ಮೆಂಟಾರ್ ಸ್ಕೀಮ್ ಮಾಡ್ಯಾರವ್ರು. ಮೆಂಟಾರ್ ಸ್ಕೀಮ್ ಅಂದರೆ ಐ ವಿಶ್ ವಿ ಕ್ಯಾನ್ ಸೇ ದ್ಯಾಟ್ ಸಮ್ ಡೇ. ಅವ್ಗಂದು ಹೆಂಗೆ ಮಾಡಿದ್ರಿ ಇದ ನೀವು ನೋಡ್ಕೊಂಬ ಅಂದ. ನೀವು ಹೇಳ್ತೀನಿ ಸ್ನೇಹಿತರೆ, ಪ್ರತಿಯೊಂದು ಶಾಲೆಯೊಳಗೆ ಮೆಂಟಾರ್ ಸ್ಕೀಮ್ ಮಾಡ್ಯಾರವ್ರು. ಮೆಂಟಾರ್ ಸ್ಕೀಮ್ ಅಂದರೆ 10 ಜನ ಹುಡುಗರಿಗೆ ಒಬ್ಬ ಟೀಚರ್ ಇನ್ಚಾರ್ಜ್, ನೋಟ್ಬುಕ್ ಕರೆಕ್ಷನ್ ಮಾಡೋದಲ್ಲ, ಅದಿದ್ದೇ ಇರ್ತದೆ. 10 ಹುಡುಗರು ಪರ್ಸನಲ್ ಜವಾಬ್ದಾರಿ ಅನ್ನೊಂದು. ಆ ಟೀಚರ್ ಹುಡುಗ ಮನೆಗೆ ಹೋಗ್ತಾರೆ, ಅಜ್ಜ ಅಜ್ಜಿ ಹೇಳ್ತಾರೆ, ಈ ಹುಡುಗ ಏನಾರ ಕ್ರೂರ ಕೆಲಸ ಮಾಡಿದ ಅಂದ್ರೆ ನಂಗೆ ಫೋನ್ ಮಾಡಿರಿ. ಸಣ್ಣ ಕೆಲಸ ಮಾಡ್ತಾನವ, ಮಗ್ಗಲ ಮನೆ ಗ್ಲಾಸ್ ಹೊಡಿತಾನೆ, ನಾಯಿ ಕಲ್ಲು ಹೊಡಿತಾನೆ, ಯಾವ್ದು ಹುಡುಗನ ಚಿವುಡ್ತಾನೆ.